ಆದಂಥ ಹೊಸ ಟೆಕ್ನಾಲಜಿಗಳನ್ನು ವೃದ್ಧಿಪಡಿಸೋದು ಈ ನಿಟ್ಟಿನಲ್ಲೂ ಕೂಡ ಎರಡೂ ರಾಷ್ಟ್ರಗಳ ಸಹಭಾಗಿತ್ವ ಬಹಳ ಪ್ರಮುಖವಾಗುತ್ತೆ. ಇತ್ತೀಚೆಗಷ್ಟೇ ಭಾರತದಲ್ಲಿ G20 ಶೃಂಗಸಭೆಯನ್ನು ಕೂಡ ಯಶಸ್ವಿಯಾಗಿ ಮಾಡಲಾಗಿತ್ತು. ಭಾರತ ಒಂದು ಗ್ಲೋಬಲ್ ಲೀಡರ್ನ ರೀತಿಯಲ್ಲಿ ಕಾಣಿಸ್ತಾ ಇದೆ. ಹಾಗಾಗಿ ಬಾಸ್ಟಿಲ್ ಡೇ ಪೆರೇಡ್ಗೆ ಹೋಗುವಂಥ ಸಂದರ್ಭದಲ್ಲೇ ಪ್ರಧಾನಿ ನರೇಂದ್ರ ಮೋದಿ ಮ್ಯಾನುಲ್ ಮ್ಯಾಕ್ರನ್ ಅವರಿಗೆ ಆಹ್ವಾನವನ್ನು ಕೊಟ್ಟಿದ್ದರು. ಈ ಬಾರಿ ಗಣರಾಜ್ಯೋತ್ಸವದ ಪರೇಡ್ನಲ್ಲಿ ಭಾಗಿಯಾಗುವಂತೆ ಅವರು ಕೂಡ ಒಪ್ಕೊಂಡಿದ್ರು. ಈ ಹಿನ್ನೆಲೆಯಲ್ಲಿ ಇವತ್ತು ಮ್ಯಾನುಲ್ ಮ್ಯಾಕ್ರನ್ ಆಗಮಿಸಿದ್ರು. ಮುಖ್ಯ ಅತಿಥಿಯಾಗಿ ಫ್ರಾನ್ಸ್ನ ಮ್ಯಾನುಲ್ ಮ್ಯಾಕ್ರನ್ ಪರೇಡ್ನಲ್ಲಿ ಒಟ್ಟು 100 ಮಹಿಳಾ ಕಲಾವಿದರು ಭಾಗಿಯಾಗಿದ್ದರು. ಕರ್ತವ್ಯ ಪಥದಲ್ಲಿ ಪರೇಡ್ ಆಯಿತು, ಮೋಟಾರ್ ಸೈಕಲ್ ಸ್ಟಂಟ್ ಕೂಡ ಆಯಿತು. ಭಾರತೀಯ ಸಂಗೀತ ಸಾಧನಗಳು, ಶಂಖ, ನಾದಸ್ವರ ನಾನಾಗಲೇ ಹೇಳಿದೆ, ಇದರ ಕಲೆಯ ಪ್ರದರ್ಶನವೂ ಕೂಡ ಆಯಿತು. ಧ್ವಜಾರೋಹಣ, ರಾಷ್ಟ್ರಗೀತೆ, ಸ್ವದೇಶಿ ನಿರ್ಮಿತ ಬಂದೂಕು, ಕುಶಾಲತೋಪಿನ ಸಿಡಿತವೂ ಕೂಡ ಆಯಿತು. ಕರ್ತವ್ಯ ಪಥದ ಮೇಲೆ ಹೆಲಿಕಾಪ್ಟರ್ಗಳು ಹೂಮಳೆಯನ್ನ ಸುರಿಸಿದ್ವು. ಜೊತೆಗೆ ಭಾರತದ 3 ಸೇನೆಗಳ ಬಲವನ್ನ ಜಗತ್ತಿಗೆ ಪರಿಚಯಿಸುವಂತ ಕೆಲಸವೂ ಕೂಡ ಆಯಿತು. ಆತ್ಮನಿರ್ಭರ್ ಭಾರತ್, ಒಂದು ಕಾಲಕ್ಕೆ ಭಾರತ ಡಿಫೆನ್ಸ್ ಕ್ಷೇತ್ರದಲ್ಲಿ ಅಂದ್ರೆ ರಕ್ಷಣಾ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಆಮದನ್ನೇ ಅವಲಂಬಿಸಿಕೊಂಡಿತ್ತು. ಆದರೆ ಇವತ್ತು ಭಾರತ ರಕ್ಷಣಾ ಸಲಕರಣೆಗಳ ರಫ್ತು ದೇಶ ಆಗಿದೆ. ಸುಮಾರು 70% ನಾವು ಬೇರೆ ರಾಷ್ಟ್ರಗಳಿಗೆ ರಕ್ಷಣಾ ಸಲಕರಣೆಗಳನ್ನು ಉತ್ಪಾದನೆ ಮಾಡಿ ರಫ್ತು ಮಾಡ್ತಾ ಇದ್ದೀವಿ. ರಫ್ತು ದೇಶ ಆಗಿದೆ. 2023-24ನೇ ಸಾಲಿನಲ್ಲಿ 16,000 ಕೋಟಿ ರೂಪಾಯಿಯ ರಫ್ತು ನಮ್ಮದಾಗಿದೆ. ರಫ್ತು ಒಂದು ಕಾಲಕ್ಕೆ ಸಂಪೂರ್ಣವಾಗಿ ಆಮದಿನ ಮೇಲೆಯೇ ಅವಲಂಬಿತವಾಗಿತ್ತು ಭಾರತ. ಆದರೆ ಇವತ್ತು ರಕ್ಷಣಾ ಸಲಕರಣೆಗಳ ರಫ್ತು ದೇಶವೂ ಕೂಡ ಆಗಿದೆ. ಹಾಗಾಗಿ ವಿಶೇಷವಾಗಿ ಸ್ವದೇಶಿ ನಿರ್ಮಿತ ಒಂದಷ್ಟು ಮೆಕನೈಸ್ಡ್ ಸ್ಪೆಷಲೈಸ್ಡ್ ವೆಹಿಕಲ್ಗಳನ್ನು ಕೂಡ ನೋಡೋದಕ್ಕೆ ಸಾಧ್ಯ ಆಯಿತು. ಭಾರತದ ಭೂಸೇನೆಗೆ, ವಾಯುಸೇನೆಗೆ ಒಂದಷ್ಟು DRDO ಅಭಿವೃದ್ಧಿಪಡಿಸಿದಂತಹ ಇಂಡಿಜಿನಿಯಸ್ ಅಂದರೆ ಭಾರತದಲ್ಲೇ ಸ್ವದೇಶಿ ನಿರ್ಮಿತವಾದಂತಹ ಸ್ವದೇಶಿ ತಂತ್ರಜ್ಞಾನಗಳನ್ನು ಒಳಗೊಂಡಂಥ ಉಪಕರಣಗಳನ್ನು ಕೂಡ ಇವತ್ತು ಪ್ರದರ್ಶಿಸಲಾಯಿತು ಆ ಪರೇಡ್ನಲ್ಲಿ. ಒಂದು ಕಾಲಕ್ಕೆ ಭಾರತ ಕೇವಲ ಈ ರಕ್ಷಣಾ ಸಲಕರಣೆಗಳನ್ನು ಆಮದು ಮಾಡುವಂತಹ ದೃಷ್ಟಿಯಲ್ಲೂ ಕೂಡ ರಷ್ಯಾ ದೇಶವನ್ನು ಅವಲಂಬಿತವಾಗಿತ್ತು. ಆದರೆ ನಿಧಾನಕ್ಕೆ ನಾವು ಫ್ರಾನ್ಸ್ನಿಂದಲೂ ಕೂಡ ಒಂದಷ್ಟು ರಕ್ಷಣಾ ಸಲಕರಣೆಗಳನ್ನು ಆಮದು ಮಾಡಿಕೊಳ್ತಾ ಇದ್ದೀವಿ. ಇಸ್ರೇಲ್ನಿಂದಲೂ ಕೂಡ ಆಮದು ಮಾಡಿಕೊಳ್ತಾ ಇದ್ದೀವಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.